ಹೇಳತೀನಿ ನಿನಗ ವಾದ ಹಾಕ ಬ್ಯಾಡ ಕುಂತು ಕೇಳ ಕಸಂಪುಳ ಶುದ್ಧ ಅದ್ವೈತ ಬ್ರಹ್ಮನ ವಂಶ ಜೀವ ಅಂದ್ರೋ ಯತಿಗಳ ತಿದ್ದಿ ತೀಡಿ ಸದ್ದೆ ಹೇಳುವೆ ನಿನಗ ಓದು ಶ್ರುತಿಗಳ ಓಂನಾದ ಕರೆ ಬಿಂದು ರೂಪದಿಂದೆ ಪ್ರಾಣಂಕೂರ ಇದೇ ಮುಖ್ಯ ಮೊದಲ ತಂಗಿ ಜೀವದ ಜೀವಾಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ ಅಜಡಾತ್ಮ ಆತ್ಮರಾಮ ಜಡದೇಹಕ್ಕ ಗಂಡ ಹವದು ಅಜಮಾಸ್ ಹೇಳುವುದಿಲ್ಲ ನಿನಗ ಶಾಶ್ವತ ಪ್ರಮಾಣ ಆ ಅಖಂಡ ಅದ್ವೈತ ಮೂರ್ತಿ ತಂಗಿಯ ಆಗಿದೆ ನಿರ್ಮಾಣ ಆ ಅಖಂಡ ಮೂರ್ತಿಗೆ ತಿಳಿಯಲಾರದು ಇವರ ಕಾನೂನ ಸರ್ವಸಾಕ್ಷಿ ಅನಿಸಿದಂತ ಸರ್ವ ವಸ್ತು ಸ್ವಯಂ ವಸ್ತು ಸಾರ್ವಭೌಮ ಪಡೆದು ಬಳದ ಹಚ್ಚತಿ ನಿಶಾನ ಉಪಮೆ ಇಲ್ಲ ಅವಾಗ ಜಗತ್ತದೊಳಗ ಯಾವ ಸಾಮಾನ ಆ ಉಪಮೆ ಇಲ್ಲ ಅವನಿಗೆ ಜಗತ್ತದೊಳಗ ಯಾವ ಸಾಮಾನ ಬಳಿಕ 4 ತಿಂಗಳಿಗೆ ಜೀವ ಬಂದು ಶರೀರದೊಳಗ ವಾಸ ಮಾಡೈತಂತಿದೆ ಚಿಮಣ ಯಾವ ಕೋಕಶಾಸ್ತ್ರ ಓದಿ ಬಿಚ್ಚಿದೆ ಇಂಥ ಪುರಾಣ ಜೀವ ಇಲ್ದೆ ಕಾಯ ಬೆಳಿತು ಹ್ಯಾಂಗ ಹೇಳಿಕೊಡುವ ನೀನ ಯಾವ ದ್ವಾರದಿಂದ ಜೀವ ಶರೀರದೊಳಗ ಸೇರ್ಯಾದಂದಿ ಪೂರ್ವ ಮಹಾದ್ವಾರದಿಂದ ಬಂದೈತಿ ಜೀವನ ಪೂರ್ವದ್ವಾರ ಯಾವುದು ಇಷ್ಟೇ ಹೇಳಿ ಮಾಡ್ರೆ ಗಾಯನ ಪೂರ್ವದ್ವಾರ ಯಾವುದು ಇಷ್ಟೇ ಹೇಳಿ ಮಾಡ್ರೆ ಗಾಯನ ಮೇಘದೊಳಗ ಸೇರಿ ಜೀವ ಭೂಮಿಗೆ ಬಿದ್ದದ ಹವಾದಿಂದೆ ಸಸ್ಯದೊಳಗ ಸೇರ್ತು ಹುಡುಗಿ ಕೇಳ ಶಾಣ್ಯರ ಅಂದ್ರ ಏಸು ಹನಿ ರಕ್ತ ಆದಾಗ ಏಸು ಹನಿ ಬಿಂದು ಆತತ್ರಿ ತಂಗಿ ನಾ ಒಂದು ವಿಷಯ ಯಾಕಂದ್ರೆ ನಿನ್ನ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಪುರುಷನ ವೀರ್ಯದಲ್ಲಿ 1,000 ಜೀವಾಣುಗಳದಾವ ಬರೀ 1,000 ಜೀವಾಣುಗಳು ತಾಯಿ ಯೌನಿ ಒಳಗೆ 72,000 ಜೀವಾಣುಗಳದಾವ 72,000 ಜೀವಾಣುಗಳು ಕೂಡ 1,000 ಜೀವಾಣುಗಳು ಲಡಾಯಿ ಮಾಡ್ತಾವಂದ್ರೆ ಏನು ಯುವಕರ ಶಕ್ತಿ ಹೆಚ್ಚೋ ಏನು ಅವಕರ ಶಕ್ತಿ ಹೆಚ್ಚು ನೀವೇ ವಿಚಾರ ಮಾಡ್ಕೊ ಮತ್ತಿದು ಸುಳ್ಳು ಅಂದ್ರೆ ಜೀವನಶಾಸ್ತ್ರ ಅನ್ನುವಂಥದ್ದು ಒಂದು ಗ್ರಂಥ ಐತಿ ಅದು ತೆಗೆದು ನೋಡ್ರಿ ಯಾಕಂದ್ರೆ ಆಕಿ ಅಂದ್ರೆ ಕಚ್ಬಿಚ್ಚಿ ಮಾತಾಡಿದ್ರೆ ಉಪಯೋಗ ಅಲ್ಲ ಅದು ಕೆಲಸ ಕೊಡಂಗಿಲ್ಲ ಜೀವಾಣುಶಾಸ್ತ್ರದೊಳಗೆ ಸ್ವಚ್ಛ ಹೇಳ್ತಾನೆ ಬರೀ 1,000 ಜೀವಾಣುಗಳು ಆ ತಾಯಿ 72,000 ಜೀವಾಣುಗಳಿಗೆ ಲಡಾಯಿ ಮಾಡ್ತಾ ಹೋಗ್ತಾವೆ ಅದಕ್ಕೆ ನಮ್ಮ ಅಂದೇವಾಡಿ ಕವಿಗಳು ಒಂದು ಪದ್ಯದಲ್ಲಿ ಹೇಳ್ಯಾರ ಅವರು ಆ 72,000 ಜೀವಾಣುಗಳಿಗೆ ಅವ್ರು ಏನಂತಾರ 72,999 ಜನಕ್ಕೆ ಗುಪ್ತದಿ ಕೊಂದು ಪಾಪಿ ಹುಟ್ಟಿದಿ ಮೃತಗೊಳಿಸು ಅಜ್ಞಾನಕತೆ ಎಂತಿಂಥ ವಿಷಯಗಳು ಬಳಸಾಡಿದ್ದಾರೆ ಅದಕ್ಕೆ ಹಾದಿ ಹೊತ್ಕೊಂಡು ಒಬ್ಬ ಉದಯಕ್ಕೆ ಹೊರಡ್ತಿದ್ದ ಅಂದ್ಕೂಡಲೇ ಜ್ಞಾನ ಅಜ್ಞಾನ ಅನ್ನುವಂಥವು ಹಾದಿ ಅಂತ ಹೇಳಿದ್ರು ತಂಗಿ ನಾನು ಜೋರು ಮಾಡಿ ನೀ ಇಲ್ಲಿ ಅನುಭವಿಗಳದಾರ ಅಧ್ಯಾತ್ಮದವರು ಅದಕ್ಕಾಗಿ ನಾ ಅದು ಹಾಡಿ ನಿನಗೆ ಸವಾಲು ಕೇಳಿಲ್ಲ
ಹೇಳ್ಯಾರೇ ಬಿಡು. ಅದು ವ್ಯವಹಾರ ಭಾಳ ದೂರಿಂದ ಅರ್ಧ ಮನುಷ್ಯ ಒಬ್ಬ ಆಕಾಶ ಕಾಯ್ತಿದ್ದು ನಿಂತು ಹೋಯ್ತು ದಿಕ್ಕ, ಅರ್ಧ ಗಿರದ 3 ಗಿರದ ಆಗೋದಿತ್ತು, ಒಂದೇ ಆಗ್ಯದ ಯಾಕೆ ಬರೋದು ಕಳಿಸು, ಒಂದು ವರ್ಷದ ಮುದ್ದ ತತ್ತಾರ ಅವರು. ಅವೆಲ್ಲ ವ್ಯವಹಾರಗಳು ಬೇರೆ ಅದಾವ. ಏಳೂರು ಸೀಮೆ ಅಂದ್ರೆ ತಂಗಿ ಸೂಕ್ಷ್ಮ ಹೇಳ್ತಾ ಇದ್ದೀನಿ ನಿನಗೆ. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ತಿಳ್ಕೊಂಡು ಇವು ಏಳೂರು ಸೀಮೆಗಳು. ಈ ಏಳೂರು ಸೀಮೆ ಮಧ್ಯದಲ್ಲೇ ಅಲ್ಲಿ ನಿಗಿನಿಗಿಯೋ ಜ್ಯೋತಿ ಹೊಳಿತದ. ಅದಕ್ಕೆ ಜ್ಞಾನಿಗಳು ಮಂಗಳಾರತಿಗಳಿಗೆ ಹೇಳ್ಯಾರ, ಜ್ಯೋತಿ ಹೊಳಿಯತ್ತದೋ ಥಳ ತಾನೇ ಹೊಳಿಯತ್ತದೋ. ಅದಕ್ಕೆ ಮತ್ತು ಯೋಗದಲ್ಲಿ ಒಬ್ಬರು ಪದ್ಯ ಹಾಡ್ಯಾರ ಜ್ಞಾನಿಗಳು ಏನಂತ, ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆ ಮಾಡಿ ಬಂದೆ, ಶ್ರೀಗಿರಿಯು ಶರೀರದವಳು ಉಂಟು, ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬೇರುಂಟು. ಈ ಪದ್ಯದಲ್ಲಿ ಏನಂತಾರ ಅವರು, ಗಿರಿಯ ಶಿಖರಕ್ಕೆ ಅಗ್ನಿಮುಖದವಳು, ಇರುವ ಅಡಕೆ ಶ್ವರನ ಹಿಂದೆ ಸುರಿಯುವುದು ಅಮೃತ ಪಂಚದಾರಿಗಳು, ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸು ಮರಣ ಇಲ್ಲವತ್ತ ಹೇಳ್ತಾರೆ ಅವರು. ಅಲ್ಲಿ ವ್ಯವಹಾರಗಳು ಬಳಸ್ಯಾರ ತಂಗಿ. ಅವು ನಿನಗೆ ಹಂಗೆ ನೆಲಕ್ತಾವ, ಏನು ನೆಲಕಾಲತ್ತಿಲ್ಲ, ಆದರೂ ದುಡಿಬೇಕಾಗ್ತದೆ. ಬರೇ ಏನದ ಅರಿವೇ ಗುರು ಅಂದ್ರೆ ಹಂಗೆ ಆಗೋದಿಲ್ಲ, ಭಾಳ ಕಠಿಣ ಐತಿ. ಹಿಂಗೆ ನ್ಯಾಮದೇವ್ ಪಂಡ್ರಾಪುರದೊಳಗೆ ವಾದ ಮಾಡಿದ. ಯಾಕಂದ್ರೆ ಸೊಳ್ಳ ಸೊಟ್ಟೊಂದು ಹಾರತೈತಿ, ಒಳ್ಳೆ ಬೀಜ ಒಂದು ಉಳಿಯತೈತಿ, ಅಂಜಲ ಪತ್ರೋಳಿ ಹೆಂಗೆ ಜಗವು ಹಾರುವುದಣ್ಣ ಅಂದಂಗೆ ಈಗೆಲ್ಲ ಗಜಿಬೀಜಿ ಹಂಗೆ ಕೇಳೋ ಮಂದಿ ಎಲ್ಲ ಶಾಂತ ಆಯಿತು. ಈಗ ಏನು ಕೇಳೋರು ಏನು ಕೂತಾರಲ್ಲ, ಇವರೆಲ್ಲ ತೆಗ್ಗಿನ ಹೊಲ್ದಾನ ಬಂಕಡಿ ತೆನಿ ಇದ್ದಂಗೆ ರೀ, ಹಿಂದೆ ಅವೇ ತಂದು ಜಂತಿ ಕಟ್ಟಿ ಬಡದು ಬಿತ್ತಿದ್ರು ನೋಡು. ಈಗ ಅಗ್ದಿ ನಿದ್ದೆ ಮಾಡಲಾರ್ದೆ ಕೇಳುವಂಥ ಜ್ಞಾನಿಗಳೇ ಕೂತಾರೆ. ಅದಕ್ಕಾಗಿ ಇದು ಬಿಚ್ಚಬೇಕಾಗ್ಯದ ಈಗ. ಅದಕ್ಕೆ ಅಲ್ಲಿ ವ್ಯವಹಾರಗಳ ತಂಗಿ ಅವು ಭಾಳ ಚಂದ. ನೀನು ಏನದ ಗುರುವಿನ ಆಸ್ಥಾನದಲ್ಲಿ ದುಡುಕೋ. ಯಾಕಂದ್ರೆ ಗುರು ಕರುಣೆ ಇಲ್ಲಾರದೆ, ಅವನ ಆಶೀರ್ವಾದ ಇಲ್ಲಾರದೆ ಯಾವುದು ಸಾಧ್ಯ ಇಲ್ಲ. ಅದಕ್ಕೆ ಕಡ್ಕೊಳ್ಳೋ ಮಡಿಯಾಳಪ್ಪನವ್ರು ಏನಂತಾರ, ಸುಲಭವಲ್ಲವೋ ಬ್ರಹ್ಮವಿದ್ಯಾ, ಸುಲಭವಲ್ಲವೋ ಬ್ರಹ್ಮವಿದ್ಯಾ, ಗುರು ಒಲಿತ್ ಹೇಳಿದರೆ ಸಾಧ್ಯ, ಗುರು ಒಲಿಯದಿದ್ದರೆ ಪರಬ್ರಹ್ಮಗೆ ಅಸಾಧ್ಯತೆ. ಅಂಥದ್ದು ನೆನಪು